ವೆರಿ ಗುಡ್ ಮಾರ್ನಿಂಗ್. ಇದು ಮಂಡೇ ಮಾರ್ನಿಂಗ್ ಆ್ಯಸ್ ಯೂಶುವಲ್ ಎದ್ದು ತಿಂಡಿ ಮಾಡಿ ಫ್ರೆಶ್ ಅಪ್ ಆಗಿ ಒಂದು ಫಿಟ್ ಚೆಕ್ ಮಾಡಿ ಇವತ್ತು ನಾನು ಮತ್ತೆ ಮಂಡ್ಯ ಹೊರಟಿದ್ದೀನಿ. ಬಿಕಾಸ್ ನಾನು ಎಸ್ಟರ್ಡೇ ವ್ಲಾಗಲ್ಲಿ ಹೇಳಿದಾಗೆ ನಾನು ಚಿಕ್ಕಪೇಟೆಯಲ್ಲಿ ಯಾವುದು ಕಲೆಕ್ಷನ್ಸ್ ಇಷ್ಟ ಆಗಿರಲಿಲ್ಲ. ಸೊ ನಾನು ಬರೋಕ್ಕಿಂತ ಮುಂಚೆನೇ ನಮ್ಮ ಅಮ್ಮ ಮತ್ತು ನನ್ನ ತಂಗಿ ಬಂದು ಸ್ವಲ್ಪ ಸ್ಯಾರೀಸ್ ಎಲ್ಲ ನೋಡ್ತಾ ಇದ್ದೆ. ಅದಾದಮೇಲೆ ಒಂದು ಸ್ಯಾರಿ ಸೆಲೆಕ್ಟ್ ಮಾಡಿಕೊಂಡೆ. ದೆನ್ ನನ್ನ ತಂಗಿ ಪ್ರಮೋಷನ್ ಇದೆ ಅಂತ ಹೊರಟುಬಿಟ್ಲು. ಸೊ ಅದಾದಮೇಲೆ ಅಪೂರ್ವ ಬಂದಳು. ಅಪೂರ್ವನ ಜೊತೆ ತುಂಬ ದಿನ ಆಗಿತ್ತು ನಾನು ಮಾತಾಡ್ತಿದ್ದೆ. ದೆನ್ ಅಲ್ಲೇ ಇದ್ದಿದ್ದು ಹೋಟೆಲ್ಗೆ ಹೋಗಿ ನಾನು ಅಪೂರ್ವ ಅಮ್ಮ ಅಣ್ಣ ಎಲ್ಲ ಊಟ ಮಾಡಿದ್ವಿ. ಊಟ ಮಾಡ್ಕೊಂಡು ಅಮ್ಮ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇದೆ ಅಂತ ಹೇಳಿದರು. ಸೊ ಅಮ್ಮ ಮತ್ತು ನಾನು ಇಬ್ಬರು ಬ್ಯಾಂಕಿಗೆ ಹೊರಟ್ವಿ. ಬ್ಯಾಂಕಿಗೆ ಹೊರಟಾದ್ಮೇಲೆ ಅಮ್ಮ ಸ್ವಲ್ಪ ತರಕಾರಿ ನೋಡೋಣ ಅಂತ ಮಾರ್ಕೆಟಿಗೆ ಕರ್ಕೊಬಂದರು. ಮಾರ್ಕೆಟಿಗೆ ಹೋಗಿದ್ದು ಸ್ವಲ್ಪ ಸೊಪ್ಪು ಗಿಪ್ಪು ಅದು ಎಲ್ಲ ತೊಗೊಂಡು ವಾಪಸ್ ಮತ್ತೆ ಊರಿಗೆ ಬಂದೆ. ನನಗೆ ಊರಿಗೆ ಬರ್ಬೇಕಾದ್ರೆ ತುಂಬ ಖುಷಿ ಕೊಡೋದೇ ಈ ಕೆರೆನ ನೋಡೋದ್ರಿಂದ. ಲೈಕ್ ಊರಿಗೆ ಬಂದಿದ್ದ ತಕ್ಷಣ ನಾನು ಫಸ್ಟ್ ಮಾಡೋದೇ ನನ್ನ ಮಗಳನ್ನ ನೋಡೋದು. ನೀವು ಅಂದ್ಕೊಬೋದು ಯಾವಾಗಲೂ ಏನು ಬರೀ ವ್ಲಾಗಲ್ಲೆಲ್ಲ ಈ ಸೀಬು ಅಂದ್ಕೊಂಡು ಸೀಬುನೇ ತೋರಿಸ್ತಾಳೆ ಅಂತ. ಬಟ್ ನಾನು ಹೆಂಗೆ ತಾನೇ ಬಿಡಲಿ ನನ್ನ ಸೀಬುನ ತೋರಿಸೋದನ್ನ ಗೈಸ್. ನಿಮಗೆ ಅಷ್ಟು ಇಷ್ಟ ನನಗೆ ನನ್ನ ಸೀಬು ಕಂಡ್ರೆ. ಅವಳು ಮಲ್ಕೊಳ್ಳೋ ಸ್ಟೈಲ್ ಇಷ್ಟ. ಟೋಟಲಿ ನನಗೆ ನನ್ನ ಸೀಬುನೇ ಇಷ್ಟ. ಸೊ ಇದು ನಾನು ಆವಾಗಲೇ ಹೇಳಿದಾಗೆ ಯಾಕೆ ನಾನು ಸ್ಯಾರಿ ಹುಡುಕ್ತಿದ್ದೆ ಅಂತಂದರೆ ನನ್ನ ಗ್ರ್ಯಾಜುಯೇಷನ್ ಡೇ ಇದೆ. ಸೊ ಆ ಗ್ರ್ಯಾಜುಯೇಷನ್ ಡೇಗೋಸ್ಕರ ನಾನು ಇಷ್ಟು ದಿನ ಸ್ಯಾರಿ ಹುಡುಕ್ತಿದ್ದು. ಫೈನಲಿ ಒಂದು ಸ್ಯಾರಿ ಹುಡುಕಿ ಅದು ಸಿಕ್ಕಿ ಎಲ್ಲ ಆಗಿ ಇವಾಗ ಸ್ಟಿಚಿಂಗ್ ಕೊಟ್ಟಿದ್ದೀನಿ. ನೈಟ್ ಅಮ್ಮ ಮುದ್ದೆ ಮತ್ತು ಮೊಸೊಪ್ಪು ಮಾಡಿದರು, ತಿಂದು ದೆನ್ ನನ್ನ ಸೀಬುಗೆ ಅಮ್ಮ ಊಟ ಹಾಕಿದ್ರು. ಸೊ ನನ್ನ ಮಗಳು ಊಟ ಮಾಡೋವರೆಗೂ ಅವಳು ಮುಂದೆನೇ ಕಾಯ್ಕೊಂಡಿರಬೇಕು, ಇನ್ನೊಂದು ಯಾವ್ದಾದ್ರು ಬೆಕ್ ಬಂದು ತಿಂದುಬಿಡುತ್ತೆ ಅಂತ. ಸೊ ಸೀಬುನ್ ಊಟ ಮಾಡಿಸಿ ಮಲ್ಕೊಂಡೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸಿಗುವ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ. ಗುಡ್ ನೈಟ್.